ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯನ್ನ ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿನ ಬಾಣಂತಿಯರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ವೈದ್ಯಾಧಿಕಾರಿಗಳಿಂದ ಆರ್ ಅಶೋಕ್ ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೆಡಿಕಲ್ ಮಾಫಿಯಾ ಕಪಿಮುಷ್ಟಿಯಲ್ಲಿ ಸರ್ಕಾರ ಇದೆ. ಈವರೆಗೂ ರಾಜ್ಯದಲ್ಲಿ ಒಟ್ಟು 111 ಶಿಶುಗಳ ಸಾವಾಗಿದೆ. ನಾಳೆ ಅಧಿವೇಶನದಲ್ಲೂ ಇದೇ ವಿಚಾರವನ್ನ ನಾವು ತಗೊಳ್ತೀವಿ, ಈ ವಿಚಾರವಾಗಿ ದೆನಿ ಎತ್ತುತ್ತೇವೆ ಅಂತ ಅಶೋಕ್ ಅವರು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಜಿಲ್ಲಾ ಆಸ್ಪತ್ರೆಯ ಕಥೆ ಏನು, ಅಲ್ಲಿಯೂ ಇದೇ ರೀತಿಯ ಪರಿಸ್ಥಿತಿಯ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಸರ್ಕಾರದ ನಿಗಾ ಇಲ್ವಾ? ವಿಪಕ್ಷ ನಾಯಕರು ಶಾಡೋ ಆಫ್ ಸಿಎಂ ಅವರು ಈಗ ಭೇಟಿಯನ್ನ ಕೊಟ್ಟಿದ್ದಾರೆ. ಅವರ ಅನುಭವಕ್ಕೆ ಅನೇಕ ವಿಚಾರಗಳು ಬಂದಿರುತ್ತೆ. ಈಗ ಮಾಹಿತಿ ಸಂಗ್ರಹಿಸಿದ್ದಾರೆ. ನೋಡೋಣ ನಾಳೆ ಸೆಷನ್ ಅಲ್ಲಿ ಈ ಬಗ್ಗೆ ಏನ್ ಮಾತಾಡ್ತಾರೆ. ನಾನು ಹೆಲ್ತ್ ಮಿನಿಸ್ಟರ್ 2006 ಆಯ್ತಲ್ಲ, ಕಂಡೀಷನ್ ನಮ್ಮ ಟೆಂಡರ್ ಕಂಡೀಷನ್ ಅಲ್ಲೇ ಇರ್ತದೆ, ನಾಟ್ ಫಾರ್ ಸೇಲ್ ಅಂತ ಇರ್ತದೆ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಸೈಡ್ ಮಾಡ್ತಾ ಇದ್ದಾರೆ. ಆಪರೇಷನ್ ಮಾಡಿದಾಗ ಕಡಿಮೆ ಆದ್ರೂ ಮಾಡ್ತಾವೆ. ಇನ್ನೂ ಆಗಿಲ್ಲ, ಇನ್ಫೆಕ್ಷನ್ ಇರ್ತದೆ ಸರ್. ಇನ್ಫೆಕ್ಷನ್ ಕಂಟ್ರೋಲ್ ಆದಮೇಲೆ ಅನಸ್ತೇಷಿಯಾ ಬಿಟ್ಟು ಆಗಂಗಿಲ್ಲ ಸರ್. ಸೊ ಮೊದಲು ಟ್ರೀಟ್ಮೆಂಟ್ ಮಾಡ್ಕೊಂಡು ಕಂಟ್ರೋಲ್ ಮಾಡಿಕೊಂಡು ನಮ್ಮ ಹಲವಾರು ಮುಖಂಡರು ಕೂಡ ನೆನ್ನೆನೂ ಕೂಡ ಮೇಡಮ್ ಅವರು ಇದ್ರ ಬಗ್ಗೆ ಪತ್ರಿಕಾ ಸಂದರ್ಶನ ಕೂಡ ಕೊಟ್ಟಿದ್ದಾರೆ. ನಮ್ಮೆಲ್ಲರ ದೃಷ್ಟಿ ಇರುವಂಥದ್ದು, ನಾನು ಸ್ವತಃ ಭೇಟಿ ಮಾಡಿದ್ದೀನಲ್ಲ, ಹೋರಾಟ ಮಾಡಿದ್ದೀರಿ. ಹಿಂದೆ ಈ ಶಿಶುಗಳ ಹತ್ಯೆ ಮಂಡ್ಯದಲ್ಲಾದಾಗ ನಾನೇ ಹೋಗಿ ಆಲೆ ಮನೆಗಳಿಗೆ ನಾನೇ ಹೋಗಿ ಭೇಟಿ ಮಾಡಿದ್ದೀನಿ. ಕ್ರಮ ತೆಗೆದುಕೊಳ್ಳೋಕ್ಕೆ ಆಗ್ರಹ ಮಾಡಿದ್ದೀನಿ. ಬಂಧನ ಮಾಡಿಸಿದ್ದೀನಿ. ಕೆಲವು ಸೂಸೈಡು ಮಾಡ್ಕೊಂಬಿಟ್ರು ಆ ಸಂದರ್ಭದಲ್ಲಿ. ಅಂದರೆ BJP ಯಾವುದೇ ವಿಚಾರವನ್ನು ಕಳೆದ 1 ವರ್ಷದಲ್ಲಿ ಯಾವುದೇ ವಿಚಾರ, ಸಣ್ಣ ವಿಚಾರ ಆದರೂ ಬಿಡಲ್ಲ. ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ಮಾಡಿದಿರಿ, ಈಗೂ ಮಾಡ್ತಾ ಇದ್ದೀರಿ. ಈಗ ಪ್ರಮುಖವಾಗಿ ವಕ್ಫ್ ಬೋರ್ಡ್ ಇರ್ಬೋದು, ಈ ಸಾವು ಇರ್ಬೋದು, ಇದರ ವಿಚಾರವಾಗಿ ಬೆಳಗಾವಿ ಅಧಿವೇಶನದಲ್ಲಿ ನಾವು ಚರ್ಚೆಯನ್ನು ಮಾಡ್ತೀವಿ. ಅವರು ಸ್ಪಷ್ಟೀಕರಣ ಸ್ಮಾಲ್ ಕ್ವಾಂಟಿಟಿ, ಅದಕ್ಕೋಸ್ಕರ ಅದರ ಮೇಲೆ ನಾವು ಲೇಬಲ್ ಹಾಕಿಲ್ಲ, ಈ ಥರದ್ದೆಲ್ಲ ಕೊಟ್ಟಿದ್ದಾರೆ. ಆದರೆ ಕಾಂಟ್ರಾಕ್ಟ್ ರೂಲ್ಸ್ ಪ್ರಕಾರ, ಸರ್ಕಾರದ ಆದೇಶ ಇದರ ಪ್ರಕಾರ ಹಾಕೇಬೇಕು. ಸ್ಮಾಲ್ ಆಗಿರಲಿ, ಲಾರ್ಜ್ ಆಗಿರಲಿ, ಪ್ರಶ್ನೆ ಅದಲ್ಲ. ರೂಲ್ಸ್ ಪ್ರಕಾರ ಅವರು ಎಲ್ಲದ ಔಷಧಿಗಳ ಮೇಲೂ ಇದನ್ನು ಮಾರಾಟ ಮಾಡಬಾರ್ದು ಅಂತೇಳಿ ಹಾಕಬೇಕು. ಶಿಶು ಹತ್ಯೆ ಬಗ್ಗೆನೂ ನಮಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ನಾವು ಕಡಿಮೆ ಮಾಡಿದ್ದೀರಿ ಅಂಥೇಳಿ ಕೊಟ್ಟಿದ್ದಾರೆ ಶಿಶು ಹತ್ಯೆಗಳ ಬಗ್ಗೆ. ಆದರೂ ಕೂಡ ದಾಖಲೆಗಳು ಹೇಳಬೇಕಲ್ಲ, ದಾಖಲೆಗಳೆಲ್ಲ ಜಾಸ್ತಿ ಈ ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ ಅನ್ನೋದು ಹೇಳ್ತಾ ಇದೆ. ಅದಕ್ಕೋಸ್ಕರ ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಈ ಜಿಲ್ಲೆಯಲ್ಲಿ ಆಗ್ತಾ ಇರೋದು, ಇಡೀ ಕರ್ನಾಟಕದಲ್ಲಿ ಆಗ್ತಾ ಇರೋದು, ಈ ಜಿಲ್ಲೆಯಲ್ಲಿ ಒಂದಲ್ಲೇ 322 ಈ ಜಿಲ್ಲೆ ಒಂದರಲ್ಲೇ, ಇನ್ನು ರಾಜ್ಯದಲ್ಲಿ ಲೆಕ್ಕ ಹಾಕಿ ಆಗಿರ್ಬೋದು. ನಮ್ಮ ಹಲವಾರು ಮುಖಂಡರು ಕೂಡ ನೆನ್ನೆನೂ ಕೂಡ ಮೇಡಮ್ ಅವರು ಇದ್ರ ಬಗ್ಗೆ ಪತ್ರಿಕಾ. ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯನ್ನ ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿನ ಬಾಣಂತಿಯರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ವೈದ್ಯಾಧಿಕಾರಿಗಳಿಂದ ಆರ್ ಅಶೋಕ್ ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೆಡಿಕಲ್ ಮಾಫಿಯಾ ಕಪಿಮುಷ್ಟಿಯಲ್ಲಿ ಸರ್ಕಾರ ಇದೆ. ಈವರೆಗೂ ರಾಜ್ಯದಲ್ಲಿ ಒಟ್ಟು 111 ಶಿಶುಗಳ ಸಾವಾಗಿದೆ. ನಾಳೆ ಅಧಿವೇಶನದಲ್ಲೂ ಇದೇ ವಿಚಾರವನ್ನ ನಾವು ತಗೊಳ್ತೀವಿ, ಈ ವಿಚಾರವಾಗಿ ದೆನಿ ಎತ್ತುತ್ತೇವೆ ಅಂತ ಅಶೋಕ್ ಅವರು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಜಿಲ್ಲಾ ಆಸ್ಪತ್ರೆಯ ಕಥೆ ಏನು, ಅಲ್ಲಿಯೂ ಇದೇ ರೀತಿಯ ಪರಿಸ್ಥಿತಿಯ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಸರ್ಕಾರದ ನಿಗಾ ಇಲ್ವಾ? ವಿಪಕ್ಷ ನಾಯಕರು ಶಾಡೋ ಆಫ್ ಸಿಎಂ ಅವರು ಈಗ ಭೇಟಿಯನ್ನ ಕೊಟ್ಟಿದ್ದಾರೆ. ಅವರ ಅನುಭವಕ್ಕೆ ಅನೇಕ ವಿಚಾರಗಳು ಬಂದಿರುತ್ತೆ. ಈಗ ಮಾಹಿತಿ ಸಂಗ್ರಹಿಸಿದ್ದಾರೆ. ನೋಡೋಣ ನಾಳೆ ಸೆಷನ್ ಅಲ್ಲಿ ಈ ಬಗ್ಗೆ ಏನ್ ಮಾತಾಡ್ತಾರೆ. ನಾನು ಹೆಲ್ತ್ ಮಿನಿಸ್ಟರ್ 2006 ಆಯ್ತಲ್ಲ, ಕಂಡೀಷನ್ ನಮ್ಮ ಟೆಂಡರ್ ಕಂಡೀಷನ್ ಅಲ್ಲೇ ಇರ್ತದೆ, ನಾಟ್ ಫಾರ್ ಸೇಲ್ ಅಂತ ಇರ್ತದೆ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಸೈಡ್ ಮಾಡ್ತಾ ಇದ್ದಾರೆ. ಅಡ್ಮಿಟ್ ಮಾಡಿದ್ರೆ ಆಪರೇಷನ್ ಮಾಡಿದಾಗ ಕಡಿಮೆ ಆದ್ರೂ ಮಾಡ್ತಾವೆ. ಇನ್ನೂ ಆಗಿಲ್ಲ,
ಸ್ವಲ್ಪ ಮತ್ತೆ ಇನ್ಫೆಕ್ಷನ್ ಇರ್ತದೆ ಸರ್. ಇನ್ಫೆಕ್ಷನ್ ಕಂಟ್ರೋಲ್ ಆದಮೇಲೆ ಅನಸ್ಟೇಷಿಯಾ ಕ್ವಿಟ್ ಆಗಂಗಿಲ್ಲ ಸರ್. ಸೊ ಮೊದಲು ಟ್ರೀಟ್ಮೆಂಟ್ ಮಾಡ್ಕೊಂಡು ಕಂಟ್ರೋಲ್ ಮಾಡಿಕೊಂಡು ನಮ್ಮ ಹಲವಾರು ಮುಖಂಡರು ಕೂಡ ನಿನ್ನೆನೂ ಕೂಡ ಮೇಡಮ್ ಅವರು ಇದ್ರ ಬಗ್ಗೆ ಪತ್ರಿಕಾ ಸಂದರ್ಶನ ಕೂಡ ಕೊಟ್ಟಿದ್ದಾರೆ. ನಮ್ಮೆಲ್ಲರ ದೃಷ್ಟಿ ಇರುವಂಥದ್ದು, ನಾನು ಸ್ವತಃ ಭೇಟಿ ಮಾಡಿದ್ದೀನಲ್ಲ, ಹೋರಾಟ ಮಾಡಿದ್ದೀರಿ. ಹಿಂದೆ ಈ ಶಿಶುಗಳ ಹತ್ಯೆ ಮಂಡ್ಯದಲ್ಲಾದಾಗ ನಾನೇ ಹೋಗಿ ಆಲೆ ಮನೆಗಳಿಗೆ ನಾನೇ ಹೋಗಿ ಭೇಟಿ ಮಾಡಿದ್ದೀನಿ, ಕ್ರಮ ತೆಗೆದುಕೊಳ್ಳೋಕ್ಕೆ ಆಗ್ರಹ ಮಾಡಿದ್ದೀನಿ, ಬಂಧನ ಮಾಡಿಸಿದ್ದೀನಿ. ಕೆಲವು ಸೂಸೈಡು ಮಾಡ್ಕೊಂಬಿಟ್ರು ಆ ಸಂದರ್ಭದಲ್ಲಿ. ಅಂದರೆ BJP ಯಾವುದೇ ವಿಚಾರವನ್ನು ಕಳೆದ 1 ವರ್ಷದಲ್ಲಿ ಯಾವುದೇ ವಿಚಾರ, ಸಣ್ಣ ವಿಚಾರ ಆದರೂ ಬಿಡಲ್ಲ. ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ಮಾಡಿದಿರಿ, ಈಗೂ ಮಾಡ್ತಾ ಇದ್ದೀರಿ. ಈಗ ಪ್ರಮುಖವಾಗಿ ವಕ್ಫ್ ಬೋರ್ಡ್ ಇರ್ಬೋದು, ಈ ಸಾವು ಇರ್ಬೋದು, ಇದರ ವಿಚಾರವಾಗಿ ಬೆಳಗಾವಿ ಅಧಿವೇಶನದಲ್ಲಿ ನಾವು ಚರ್ಚೆಯನ್ನು ಮಾಡ್ತೀವಿ. ಅವರು ಸ್ಪಷ್ಟೀಕರಣ ಸ್ಮಾಲ್ ಕ್ವಾಂಟಿಟಿ, ಅದಕ್ಕೋಸ್ಕರ ಅದರ ಮೇಲೆ ನಾವು ಲೇಬಲ್ ಹಾಕಿಲ್ಲ, ಈ ಥರದ್ದೆಲ್ಲ ಕೊಟ್ಟಿದ್ದಾರೆ. ಆದರೆ ಕಾಂಟ್ರಾಕ್ಟ್ ರೂಲ್ಸ್ ಪ್ರಕಾರ, ಸರ್ಕಾರದ ಆದೇಶ ಇದ್ರ ಪ್ರಕಾರ ಹಾಕೇಬೇಕು. ಸ್ಮಾಲ್ ಆಗಿರಲಿ, ಲಾರ್ಜ್ ಆಗಿರಲಿ, ಪ್ರಶ್ನೆ ಅದಲ್ಲ. ರೂಲ್ಸ್ ಪ್ರಕಾರ ಅವರು ಎಲ್ಲದ ಔಷಧಿಗಳ ಮೇಲೂ ಇದನ್ನು ಮಾರಾಟ ಮಾಡಬಾರ್ದು ಅಂತೇಳಿ ಹಾಕಬೇಕು. ಶಿಶು ಹತ್ಯೆ ಬಗ್ಗೆನೂ ನಮಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ನಾವು ಕಡಿಮೆ ಮಾಡಿದ್ದೀರಿ ಅಂಥೇಳಿ ಕೊಟ್ಟಿದ್ದಾರೆ ಶಿಶು ಹತ್ಯೆಗಳ ಬಗ್ಗೆ. ಆದರೂ ಕೂಡ ದಾಖಲೆಗಳು ಹೇಳಬೇಕಲ್ಲ, ದಾಖಲೆಗಳೆಲ್ಲ ಜಾಸ್ತಿ ಈ ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ ಅನ್ನೋದು ಹೇಳ್ತಾ ಇದೆ. ಅದಕ್ಕೋಸ್ಕರ ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಈ ಜಿಲ್ಲೆಯಲ್ಲಿ ಆಗ್ತಾ ಇರೋದು, ಇಡೀ ಕರ್ನಾಟಕದಲ್ಲಿ ಆಗ್ತಾ ಇರೋದು, ಈ ಜಿಲ್ಲೆಯಲ್ಲಿ ಒಂದಲ್ಲೇ 322, ಈ ಜಿಲ್ಲೆ ಒಂದರಲ್ಲೇ, ಇನ್ನು ರಾಜ್ಯದಲ್ಲಿ ಲೆಕ್ಕ ಹಾಕಿ ಆಗಿರ್ಬೋದು. ನಮ್ಮ ಹಲವಾರು ಮುಖಂಡರು ಕೂಡ ನಿನ್ನೆನೂ ಕೂಡ ಮೇಡಮ್ ಅವರು ಇದ್ರ ಬಗ್ಗೆ ಪತ್ರಿಕಾ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯನ್ನ ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿನ ಬಾಣಂತಿಯರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ವೈದ್ಯಾಧಿಕಾರಿಗಳಿಂದ ಆರ್ ಅಶೋಕ್ ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೆಡಿಕಲ್ ಮಾಫಿಯಾ ಕಪಿಮುಷ್ಟಿಯಲ್ಲಿ ಸರ್ಕಾರ ಇದೆ. ಈವರೆಗೂ ರಾಜ್ಯದಲ್ಲಿ ಒಟ್ಟು 111 ಶಿಶುಗಳ ಸಾವಾಗಿದೆ. ನಾಳೆ ಅಧಿವೇಶನದಲ್ಲೂ ಇದೇ ವಿಚಾರವನ್ನ ನಾವು ತಗೊಳ್ತೀವಿ, ಈ ವಿಚಾರವಾಗಿ ದೆನಿ ಎತ್ತುತ್ತೇವೆ ಅಂತ ಅಶೋಕ್ ಅವರು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಜಿಲ್ಲಾ ಆಸ್ಪತ್ರೆಯ ಕಥೆ ಏನು, ಅಲ್ಲಿಯೂ ಇದೇ ರೀತಿಯ ಪರಿಸ್ಥಿತಿಯ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಸರ್ಕಾರದ ನಿಗಾ ಇಲ್ವಾ? ವಿಪಕ್ಷ ನಾಯಕರು ಶಾಡೋ ಆಫ್ CM ಅವರು ಈಗ ಭೇಟಿಯನ್ನು ಕೊಟ್ಟಿದ್ದಾರೆ. ಅವರ ಅನುಭವಕ್ಕೆ ಅನೇಕ ವಿಚಾರಗಳು ಬಂದಿರುತ್ತೆ. ಈಗ ಮಾಹಿತಿ ಸಂಗ್ರಹಿಸಿದ್ದಾರೆ. ನೋಡೋಣ ನಾಳೆ ಸೆಷನ್ನಲ್ಲಿ ಈ ಬಗ್ಗೆ ಏನು ಮಾತಾಡ್ತಾರೆ. ನಾನು ಹೆಲ್ತ್ ಮಿನಿಸ್ಟ್ರು 2006 ಆಯ್ತಲ್ಲ, ಕಂಡೀಷನ್ ನಮ್ಮ ಟೆಂಡರ್ ಕಂಡೀಷನ್ ಅಲ್ಲೇ ಇರ್ತದೆ, ನಾಟ್ ಫಾರ್ ಸೇಲ್ ಅಂತ ಇರ್ತದೆ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಸೈಡ್ ಮಾಡ್ತಾ ಇದ್ದಾರೆ. ಎದಕ್ಕೆ ಅಡ್ಮಿಟ್ ಮಾಡಿದ್ರೆ ಪಾಪ ಆಪರೇಷನ್ ಮಾಡಿದಾಗ ಕಪ ಕಡಿಮೆ ಆದ್ರೂ ಮಾಡ್ತಾ ಇನ್ನೂ ಆಗಿಲ್ಲ. ಸ್ವಲ್ಪ ಇನ್ಫೆಕ್ಷನ್ ಇರ್ತದೆ ಸರ್. ಇನ್ಫೆಕ್ಷನ್ ಕಂಟ್ರೋಲ್ ಆದಮೇಲೆ ಅನಸ್ಟೇಷಿಯಾ ಕ್ವಿಟ್ ಆಗಂಗಿಲ್ಲ ಸರ್. ಸೊ ಮೊದಲು ಟ್ರೀಟ್ಮೆಂಟ್ ಮಾಡ್ಕೊಂಡು ಕಂಟ್ರೋಲ್ ಮಾಡಿಕೊಂಡು ನಮ್ಮ ಹಲವಾರು ಮುಖಂಡರು ಕೂಡ ನಿನ್ನೆನೂ ಕೂಡ ಮೇಡಮ್ ಅವರು ಇದ್ರ ಬಗ್ಗೆ ಪತ್ರಿಕಾ ಸಂದರ್ಶನ ಕೂಡ ಕೊಟ್ಟಿದ್ದಾರೆ. ನಮ್ಮೆಲ್ಲರ ದೃಷ್ಟಿ ಇರುವಂಥದ್ದು, ನಾನು ಸ್ವತಃ ಭೇಟಿ ಮಾಡಿದ್ದೀನಲ್ಲ, ಹೋರಾಟ ಮಾಡಿದ್ದೀರಿ. ಹಿಂದೆ ಈ ಶಿಶುಗಳ ಹತ್ಯೆ ಮಂಡ್ಯದಲ್ಲಾದಾಗ ನಾನೇ ಹೋಗಿ ಆಲೆ ಮನೆಗಳಿಗೆ ನಾನೇ ಹೋಗಿ ಭೇಟಿ ಮಾಡಿದ್ದೀನಿ, ಕ್ರಮ ತೆಗೆದುಕೊಳ್ಳೋಕ್ಕೆ ಆಗ್ರಹ ಮಾಡಿದ್ದೀನಿ, ಬಂಧನ ಮಾಡಿಸಿದ್ದೀನಿ. ಕೆಲವು ಸೂಸೈಡು ಮಾಡ್ಕೊಂಬಿಟ್ರು ಆ ಸಂದರ್ಭದಲ್ಲಿ. ಅಂದರೆ BJP ಯಾವುದೇ ವಿಚಾರವನ್ನು ಕಳೆದ 1 ವರ್ಷದಲ್ಲಿ ಯಾವುದೇ ವಿಚಾರ, ಸಣ್ಣ ವಿಚಾರ ಆದರೂ ಬಿಡಲ್ಲ. ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ಮಾಡಿದಿರಿ, ಈಗೂ ಮಾಡ್ತಾ ಇದ್ದೀರಿ. ಈಗ ಪ್ರಮುಖವಾಗಿ ವಕ್ಫ್ ಬೋರ್ಡ್ ಇರ್ಬೋದು, ಈ ಸಾವು ಇರ್ಬೋದು, ಇದರ ವಿಚಾರವಾಗಿ ಬೆಳಗಾವಿ ಅಧಿವೇಶನದಲ್ಲಿ ನಾವು ಚರ್ಚೆಯನ್ನು ಮಾಡ್ತೀವಿ. ಅವರು ಸ್ಪಷ್ಟೀಕರಣ ಸ್ಮಾಲ್ ಕ್ವಾಂಟಿಟಿ, ಅದಕ್ಕೋಸ್ಕರ ಅದರ ಮೇಲೆ ನಾವು ಲೇಬಲ್ ಹಾಕಿಲ್ಲ, ಈ ಥರದ್ದೆಲ್ಲ ಕೊಟ್ಟಿದ್ದಾರೆ. ಆದರೆ ಕಾಂಟ್ರಾಕ್ಟ್ ರೂಲ್ಸ್ ಪ್ರಕಾರ, ಸರ್ಕಾರದ ಆದೇಶ ಇದ್ರ ಪ್ರಕಾರ ಹಾಕೇಬೇಕು. ಸ್ಮಾಲ್ ಆಗಿರಲಿ, ಲಾರ್ಜ್ ಆಗಿರಲಿ, ಪ್ರಶ್ನೆ ಅದಲ್ಲ. ರೂಲ್ಸ್ ಪ್ರಕಾರ ಅವರು ಎಲ್ಲದ ಔಷಧಿಗಳ ಮೇಲೂ ಇದನ್ನು ಮಾರಾಟ ಮಾಡಬಾರ್ದು ಅಂತೇಳಿ ಹಾಕಬೇಕು. ಶಿಶು ಹತ್ಯೆ ಬಗ್ಗೆನೂ ನಮಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ನಾವು ಕಡಿಮೆ ಮಾಡಿದ್ದೀರಿ ಅಂಥೇಳಿ ಕೊಟ್ಟಿದ್ದಾರೆ ಶಿಶು ಹತ್ಯೆಗಳ ಬಗ್ಗೆ. ಆದರೂ ಕೂಡ ದಾಖಲೆಗಳು ಹೇಳಬೇಕಲ್ಲ, ದಾಖಲೆಗಳೆಲ್ಲ ಜಾಸ್ತಿ ಈ ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ ಅನ್ನೋದು ಹೇಳ್ತಾ ಇದೆ. ಅದಕ್ಕೋಸ್ಕರ ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಈ ಜಿಲ್ಲೆಯಲ್ಲಿ ಆಗ್ತಾ ಇರೋದು, ಇಡೀ ಕರ್ನಾಟಕದಲ್ಲಿ ಆಗ್ತಾ ಇರೋದು,
ಈ ಜಿಲ್ಲೆಯಲ್ಲಿ ಒಂದಲ್ಲೇ 300 ಎಷ್ಟಮ್ಮ 352. ಈ ಜಿಲ್ಲೆ ಒಂದರಲ್ಲೇ, ಇನ್ನು ರಾಜ್ಯದಲ್ಲಿ ಲೆಕ್ಕ ಹಾಕಿ ಎಷ್ಟಾಗಿರ್ಬೋದು. ಈಗ ನಮ್ಮ ಹಲವಾರು ಮುಖಂಡರು ಕೂಡ ನಿನ್ನೆನೂ ಕೂಡ ಮೇಡಮ್ ಅವರು ಇದ್ರ ಬಗ್ಗೆ ಪತ್ರಿಕಾ